ನಮಸ್ಕಾರ, ನನ್ನ ಹೆಸರು ರೋಹನ್ ಬಾಲಚಂದ್ರ. ಇವತ್ತಿನ ಬ್ರೇಕಿಂಗ್ ನ್ಯೂಸಿಗೆ ಸ್ವಾಗತ. ಇದು ನಮ್ಮ ದೇಶದ ಫೈನಾನ್ಸ್ ಹಾಗೂ ಎಕನಾಮಿಕ್ ನ್ಯೂಸು. ನ್ಯೂಸ್ ನಂಬರ್ 1, ಬಜಾಜ್ ಫಿನ್ಸರ್ವ್ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 20,803 ಕೋಟಿ. ಜುಲೈ ಟು ಸೆಪ್ಟೆಂಬರ್ 2023 26,023 ಕೋಟಿ, 25% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 1,557 ಕ್ರೋರ್ಸಿಂದ 1,929 ಕ್ರೋರ್ಸ್ ಆಗಿದೆ. ಇದು 24% ಜಾಸ್ತಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿದು ಈ ಕ್ವಾರ್ಟ್ರಲ್ಲಿ. ಶೇರ್ಸ್ ಅಪ್ರಾಕ್ಸಿಮೇಟ್ಲಿ 1% ಮೇಲೆ ಹೋಯ್ತು ಇವತ್ತು. ನ್ಯೂಸ್ ನಂಬರ್ 2, ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಹಿಟ್ಸ್ 7 months ಲೋ. ಅಡ್ವಾನ್ಸ್ ಡಿಕ್ಲೈನ್ ರೇಷಿಯೋ ಅಂದರೆ ನಿಮಗೆ ನಾನು ಆಲ್ವೇಸ್ ಬ್ರೇಕಿಂಗ್ ನ್ಯೂಸಲ್ಲಿ ಕವರ್ ಮಾಡ್ತೀನಿ, ಎಷ್ಟು ಸ್ಟಾಕ್ಸ್ ಮೇಲೆ ಹೋಗಿದೆ, ಎಷ್ಟು ಸ್ಟಾಕ್ಸ್ ಕೆಳಗೆ ಬಂದಿದೆ ಒಂದು ದಿವಸಕ್ಕೆ ಅಂತ. ಇದು ಅಕ್ಟೋಬರ್ ತಿಂಗಳದ ಆ್ಯಾವ್ರೇಜು 7 months ಲೋಗೆ ಬಂದಿದೆ 0.95. ಅಂದರೆ ಆ್ಯಕ್ಚುಲಿ ಕಮ್ಮಿ ಆಗೋ ಸ್ಟಾಕ್ಸ್ ಜಾಸ್ತಿ ಇದೆ, ಅಡ್ವಾನ್ಸಸ್ಸು ಕಮ್ಮಿ ಇದೆ ಅಂತ. ಹಾಗೂ ಮಾರ್ಚಲ್ಲಿ ನೀವು ನೋಡ್ಬೋದು 0.9 ಇತ್ತು. ಏಪ್ರಿಲಲ್ಲಿ ಮಾರ್ಕೆಟ್ ಕಂಟಿನ್ಯೂಸ್ ಆಗಿ ಮೇಲೆ ಹೋಗುವಾಗ 1.4 ಇತ್ತು. ಅಂದರೆ 100 ಸ್ಟಾಕ್ ಕೆಳಗೆ ಹೋಗ್ತಾ ಇದ್ರೆ 140 ಸ್ಟಾಕ್ ಮೇಲೆ ಹೋಗ್ತಾ ಇದೆ ಅಂತ. ಅದೇ ಥರ 1.08, 1.14, 1.07 ಅಂತ ಬೇರೆ ಬೇರೆ ತಿಂಗಳಲ್ಲಿ ಬಂದಿದೆ. ಈಗ ಇದು ಮಾರ್ಚ್ ಆದಮೇಲೆ ಲೋಯೆಸ್ಟ್ ಫಿಗರು. ನ್ಯೂಸ್ ನಂಬರ್ 3, ಮಾರುತಿ ಸುಜುಕಿ ಕ್ವಾರ್ಟರ್ಲಿ ರಿಸಲ್ಟ್ಸ್. ಟೋಟಲ್ ಸೇಲ್ಸ್ ಜುಲೈ ಟು ಸೆಪ್ಟೆಂಬರ್ 2022 29,942 ಕ್ರೋರ್ಸು. ಜುಲೈ ಟು ಸೆಪ್ಟೆಂಬರ್ 2023 37,062 ಕ್ರೋರ್ಸ್, 24% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 2,112 ಕ್ರೋರ್ಸಿಂದ 3,717 ಕ್ರೋರ್ಸ್ ಆಗಿದೆ, 76% ಜಾಸ್ತಿ ಆಗಿದೆ. ವೆರಿ ಗುಡ್ ಪರ್ಫಾರ್ಮೆನ್ಸು ಕಂಪ್ನಿದು. ರಿಸಲ್ಟ್ಸು ಅನಲಿಸ್ಟ್ ಎಕ್ಸ್ಪೆಕ್ಟೇಷನ್ಗಿಂತ ಜಾಸ್ತಿ ಬಂದಿದೆ. ಹಾಗೂ ಮಾರುತಿ ಕಂಪ್ನಿಯವರು ಹೈಯೆಸ್ಟ್ ಎವರ್ ಕ್ವಾರ್ಟರ್ಲಿ ಸೇಲ್ಸು ರಿಪೋರ್ಟ್ ಮಾಡಿದ್ದಾರೆ ಈ ಕ್ವಾರ್ಟ್ರಲ್ಲಿ. ಶೇರ್ಸ್ ಅದಕ್ಕೋಸ್ಕರ ಇವತ್ತು ಅಪ್ರಾಕ್ಸಿಮೇಟ್ಲಿ 3% ಮೇಲೆ ಹೋಗಿದೆ. ನ್ಯೂಸ್ ನಂಬರ್ 4, ಕೋಲ್ಗೇಟ್ ಪಾಲ್ಮೋಲಿವ್ ಕ್ವಾರ್ಟರ್ಲಿ ರಿಸಲ್ಟ್ಸು. ಟೋಟಲ್ ಸೇಲ್ಸು ಜುಲೈ ಟು ಸೆಪ್ಟೆಂಬರ್ 2022 1,387 ಕ್ರೋರ್ಸು. ಜುಲೈ ಟು ಸೆಪ್ಟೆಂಬರ್ 2023 1,471 ಕ್ರೋರ್ಸು, 6% ಜಾಸ್ತಿ ಆಗಿದೆ. ನೆಟ್ ಪ್ರಾಫಿಟ್ಟು 278 ಕ್ರೋರ್ಸಿಂದ 340 ಕ್ರೋರ್ಸ್ ಆಗಿದೆ, 22% ಜಾಸ್ತಿ ಆಗಿದೆ. ಗುಡ್ ಪರ್ಫಾರ್ಮೆನ್ಸ್ ಕಂಪ್ನಿದು ಈ ಕ್ವಾರ್ಟ್ರಲ್ಲಿ. 22 ರೂಪಾಯಿ ಪರ್ ಶೇರ್ ಡಿವಿಡೆಂಡ್ ಡಿಕ್ಲೇರ್ ಮಾಡಿದ್ದಾರೆ. ಹಾಗೂ ಶೇರ್ಸ್ ಇವತ್ತು 2% ಮೇಲೆ ಬಂತು. ನ್ಯೂಸ್ ನಂಬರ್ 5, ರ್ಯಾಪಿಡ್ ನ್ಯೂಸು. ಓಲಾ ಎಲೆಕ್ಟ್ರಿಕ್ ಅವರು 3,200 ಕೋಟಿ ಈಕ್ವಿಟಿ ಫಂಡ್ ರೇಸು ಥ್ರೂ ಇನ್ಸ್ಟಿಟ್ಯೂಷನ್ ಇನ್ವೆಸ್ಟರ್ಸ್ ಮಾಡಿದ್ದಾರೆ ಎಲೆಕ್ಟ್ರಿಕ್ ವೆಹಿಕಲ್ ಬಿಸ್ನೆಸ್ಸಿಗೆ. ಹಾಗೂ ಓಲಾ ಎಲೆಕ್ಟ್ರಿಕ್ಕು ಅರ್ಲಿ 2024 ಅಂದರೆ ಬಿಗಿನಿಂಗ್ ಪಾರ್ಟಲ್ಲಿ IPOನ ಲಾಂಚ್ ಮಾಡ್ತಾರೆ. ಸೆಬಿ ಒಂದು ಪ್ರಪೋಸಲ್ ಹಾಕಿದ್ದಾರೆ ಆ್ಯಂಫಿಗೆ, ಅಂದರೆ ಅಸೋಸಿಯೇಷನ್ ಆಫ್ ಮ್ಯೂಚುವಲ್ ಫಂಡ್ಸ್ ಆಫ್ ಇಂಡಿಯಾಗೆ ಅವರು ಪ್ರಪೋಸಲ್ ಕೊಟ್ಟಿದ್ದಾರೆ ಹೈ ರಿಸ್ಕ್ ಮ್ಯೂಚುವಲ್ ಫಂಡ್ಸನ್ನು ಲಾಂಚ್ ಮಾಡಲಿಕ್ಕೆ. ಅಲ್ಲಿ ಏನು ಮಾಡ್ತಾರೆ ಅಂದರೆ ಕೆಲವು ಇನ್ವೆಸ್ಟರ್ಸ್ ಯಾರು ಹೈ ರಿಸ್ಕ್ ತೊಗೊಳಕ್ಕೆ ರೆಡಿ ಇರ್ತಾರೆ ಹಾಗೂ ಕೆಪಾಸಿಟಿ ಇದೆ ಅವರಿಗೆ ಈ ಥರ ಫಂಡ್ಸಲ್ಲಿ ಇನ್ವೆಸ್ಟ್ ಮಾಡ್ಬೋದು. ಆದರೆ ಈ ಫಂಡ್ಸು ರೆಗ್ಯುಲೇಟ್ ಆಗಿರ್ತದೆ. ಯಾಕಂದರೆ ಸುಮಾರು ಜನ ಅನ್ರೆಗ್ಯುಲೇಟೆಡ್ ಜಾಗದಲ್ಲಿ ಹಾಕ್ತಾರೆ. ರಾಂಗ್ ಇನ್ವೆಸ್ಟ್ಮೆಂಟ್ಸ್ ಮಾಡೋ ಬದಲು ಇದು ರೆಗ್ಯುಲೇಟೆಡ್ ಆಗಿ ಹೈ ರಿಸ್ಕ್ ಇನ್ವೆಸ್ಟ್ಮೆಂಟ್ಸ್ ಮಾಡಲಿ ಅಂತ. ಇದು ಇವತ್ತಿನ ಬ್ರೇಕಿಂಗ್ ನ್ಯೂಸು. ವಿಡಿಯೋ ಚೆನ್ನಾಗಿದ್ರೆ ಲೈಕ್ ಬಟನ್ ಪ್ರೆಸ್ ಮಾಡಿ ಹಾಗೂ ವಿಡಿಯೋ ನಿಮ್ಮೆಲ್ಲ ಫ್ರೆಂಡ್ಸ್ಗೂ ಕಳಿಸ್ಕೊಡಿ. ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಲಿಲ್ಲ ಅಂದರೆ ಸಬ್ಸ್ಕ್ರೈಬ್ ಬಟನ್ ಬೆಲ್ ಐಕಾನ್ ಪ್ರೆಸ್ ಮಾಡಿ.
ವಿಡಿಯೋ ನೋಡೋದಕ್ಕೆ ಧನ್ಯವಾದಗಳು. ನಮಸ್ಕಾರ.